ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇವಾಗ ದಿಢೀರಂತ ಪುಳಿಯೋಗರೆ ಎಲ್ಲೋ ನೀವು ಪಿಕ್ನಿಕ್ ಹೋಗಿರ್ತೀರಾ, ಟೂರ್ಗೆ ಹೋಗಿರ್ತೀರಾ, ಆಗಲ್ಲ ಪಿಕ್ನಿಕ್ಕಿಗೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಟೂರಿಂದ ಬಂದಿರ್ತೀರ, ಸುಸ್ತಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂದಾಗ 5 ನಿಮಿಷದಲ್ಲಿ ನೀವು ಪುಳಿಯೋಗರೆ ಮಾಡ್ಕೊಳ್ಬೋದು. ಏನಂತ ಅಂದರೆ ನೋಡಿ, MTR ಪುಳಿಯೋಗರೆ ಪ್ಯಾಕೆಟು ನಾನು 2 ಪ್ಯಾಕೆಟಲ್ಲಿ ಮಾಡ್ತಾಯಿದ್ದೀನಿ. ಈಗ ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗುತ್ತೆ. ಗೊಜ್ಜು ಮಾಡಬೇಕು, ಹುಣ್ಸೆಹಣ್ಣು ಕಿವುಚಬೇಕು ಅವೆಲ್ಲ ಏನೂ ಇರಲ್ಲ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೇನೇನು ಬೇಕು ಅಂದರೆ ನೋಡಿ, MTR ಪುಳಿಯೋಗರೆ, ಸ್ವಲ್ಪ ಕರಿಬೇವು, ಕಡಲೆಕಾಯಿ ಬೀಜ, ನೀವು ಬೇಕಾದ್ರೆ ಇದು ಗೋಡಂಬಿನೂ ಹಾಕ್ಕೊಳ್ಬೋದು. ಕಡಲೆಬೇಳೆ, ಉದ್ದಿನಬೇಳೆ ನಾನು 2 ಮಿಕ್ಸ್ ಮಾಡಿಟ್ಟಿರ್ತೀನಿ. ಸಾಸಿವೆ ಇಷ್ಟೇ, ಒಂಚೂರು ಸಕ್ಕರೆ ಬೇಕು ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ದಿಢೀರಂತ ಆಗುತ್ತೆ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ನಾನು ತುಂಬ ಜನಕ್ಕೆ ನಮ್ಮ ಮನೆ ತಿಂದ್ಬಿಟ್ಟು ಎಲ್ಲರೂ ಮಾಡಿಕೊಡು ಅಂತಾರೆ. ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಯಾರು ಅಂಥೇಳಿ. ಮಾಡಿಕೊಡಿ ಅಂದ್ಬಿಟ್ಟು ಎಲ್ಲ ತರಿಸ್ಕೊಂಡು ನನ್ನ ಕೈಲಿ ಒಂದು 20 ಪ್ಯಾಕೆಟ್ ತರಿಸಿ, 10 ರೂಪಾಯಿದು 20 ಪ್ಯಾಕೆಟ್ ತರಿಸ್ಕೊಂಡು ಮಾಡಿ ಡಬ್ಬಿಲಿ ತೊಗೊಂಡೋಗ್ತಾರೆ. ಅವ್ರಿಗೆ ಹೇಳ್ತೀನಿ ಈ ಥರ ಮಾಡಿ ಅಂದರೆ ಆ ಥರ ಬರಲ್ವಂತೆ. ಅದಕ್ಕೆ ನಾನು ಕರೆಕ್ಟಾಗಿ ಹೇಳೋ ಮೆಥಡಲ್ಲಿ ಮಾಡಿ, ನೀವು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸಾಸಿವೆ ಚಿಕ್ಕ ಅಂತಿದೆ. ಈಗ ಕಡಲೆಕಾಯಿ ಬೀಜ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಇದು ಕೆಂಪಾಗಲಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಕರಿಬೇವನ್ನ ಸ್ವಲ್ಪ ಮುರ್ಕೊಂಡು ಹಾಕ್ಕೊಂಡ್ರೆ ಇದ್ರದ್ದು ಸುವಾಸನೆ ಜಾಸ್ತಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇದು ಕರೆಕ್ಟ್ ಮೆಥಡ್. ಇದು ನೀವು ಇವಾಗ ಗಮನ ಇಟ್ಟು ನೋಡಬೇಕು. ಅದು ಸ್ವಲ್ಪ 1 ನಿಮಿಷ ತಣ್ಣಗಾಗಲಿ. ಸ್ಟವ್ ಆಫ್ ಮಾಡಿದ್ದೀವಿ. ನೋಡಿ, ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೊಳ್ಬೇಕು. ನೀವು ಯಾರಾದರೂ ಬಿಸಿ ಎಣ್ಣೆಗೆ ಹಾಕ್ತೀರಾ, ಮೊದಲೇ ಇದು ರೆಡಿ ಅಲ್ವಾ ಪುಳಿಯೋಗರೆ, ಅದೇನಾಗುತ್ತೆ ಫುಲ್ಲು ಸೀದೋಗುತ್ತೆ. ಅದಕ್ಕೆ ಅವರೆಲ್ಲರೂ ನಾನು ಹೇಳ್ದಂಗೆ ಮಾಡ್ತಾ ಇರಲಿಲ್ಲ. ತುಂಬ ಸ್ಟವ್ ಅಂಟಿಸಿನೇ ಹಾಕ್ಬಿಡ್ತಾಯಿದ್ರು. ಸ್ಟವ್ ಆಫ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಇಷ್ಟೇ. ಇದಕ್ಕೀಗ ಒಂದು ಚೂರು, 1-2 ನೋಡಿ ಇಷ್ಟೇ ಸಕ್ಕರೆ, ಜಾಸ್ತಿ ಬೇಡ, ಯಾಕಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ರೆಡಿ ಆಯಿತು. ಈಗ ಇದಕ್ಕೆ ಅನ್ನ ಕಲಿಸ್ಕೊಳ್ಳೋದಷ್ಟೇ. ಅನ್ನ ರೆಡಿಯಾಗಿದೆ. ಸ್ವಲ್ಪ ಪ್ರೆಷರ್ ಹೋಗಲಿ, ತೋರಿಸ್ತೀನಿ ಕಲಸಿ. ಇಷ್ಟೇ ಪುಳಿಯೋಗರೆದು. ಎಷ್ಟು ಬೇಗ ಆಗುತ್ತೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ, ನೀವು ಮದುವೆ ಮನೆಯಲ್ಲಿ ಹೋಟ್ಲಲ್ಲಿ ಕೊಡ್ತಾರಲ್ಲ ಅದು, ಮತ್ತು ದೇವಸ್ಥಾನದಲ್ಲಿ ಸೇಮ್ ಆ ಥರ ಟೇಸ್ಟ್ ಕೊಡುತ್ತೆ. ನೋಡಿ, ಅನ್ನ ಸ್ವಲ್ಪ ತಣ್ಣಗಾಯಿತು. ಇದು ಸ್ವಲ್ಪ ತೆಗೆದಿಡೋಣ. ಪುಳಿಯೋಗರೆ ಗೊತ್ತು ಬೇಕಾದ್ರೆ ಆಮೇಲೆ ನೋಡ್ಕೊಂಡು ಕಲಿಸ್ಕೊಳ್ಬೋದು. ಜಾಸ್ತಿ ಆಗೋದ್ರೆ ಚೆನ್ನಾಗಿರಲ್ಲ ಅಲ್ವಾ. ಮಾತ್ರ ಇದು ಸ್ವಲ್ಪ ಸ್ಟ್ರಾಂಗ್ ಇದ್ರೇ ಚೆನ್ನಾಗಿರೋದು. ಇಷ್ಟು ತೆಗೆದಿಟ್ಕೊಂಡಿದ್ದೀನಿ 2 ಪ್ಯಾಕೆಟಲ್ಲಿ. ನಾನಿದು ಅರ್ಧ ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಬ್ಬರಿಗಾಗುತ್ತೆ ಅರ್ಧ ಪಾವು. ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಕರೆಕ್ಟ್ ಆಯಿತು. 2 ಪ್ಯಾಕೆಟು ಪುಳಿಯೋಗರೆ ಇತ್ತು. ಪ್ಯಾಕೆಟಲ್ಲಿ ಅರ್ಧ ಪಾವು ಅಕ್ಕಿಗೆ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಈ ಥರ ಕಲಿಸ್ಕೊಳ್ಳೋದು. ಬೇಕಾದ್ರೆ ನೀವು ಮೇಲೆ ಒಂಚೂರು ಹಸಿ ತೆಂಗಿನಕಾಯಿ ತುರಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಏನೂ ಬೇಡ. ಉಪ್ಪು ಎಲ್ಲ ಸರಿ ಇರುತ್ತೆ. ನೀವು ಬೇಕಾದ್ರೆ ಒಂಚೂರು ನೋಡಿ ಹಾಕ್ಕೊಳ್ಬೋದು, ಯಾಕಂದರೆ ಪ್ಯಾಕೆಟಲ್ಲೇ ಉಪ್ಪಿರುತ್ತೆ. ಹಾಗಾಗಿ ಉಪ್ಪು ಬೇಡ ಅನಿಸುತ್ತೆ. ನೀವು ಟೇಸ್ಟ್ ನೋಡಿ, ಕಲಸಾದ್ಮೇಲೆ ಟೇಸ್ಟ್ ನೋಡಿ. ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಏನು ಬೇಕಾದ್ರೆ ಇದು ಹಾಕ್ಕೊಳ್ಬೋದು. ಏನೂ ಬೇಡ, ಇಷ್ಟೇ ಚೆನ್ನಾಗಿರುತ್ತೆ. ಇನ್ನೇನು ಹಾಕ್ಕೊಳ್ಳೋದು ಬೇಡ. ನೋಡಿ, ಎಷ್ಟು ನೀಟಾಗಿ ಎಲ್ಲ ಹೊಂದ್ಕೊಂಡು. ನೋಡಿ, ನಾನು ಹೇಳಿದ ಮೆಥಡಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ,
ಬಿಸಿ ಬಿಸಿಯಾಗಿ ರುಚಿಯಾದ MTR ಪುಳಿಯೋಗರೆ ಪ್ಯಾಕೆಟು. ಎಷ್ಟು ಈಸಿಯಾಗಿ 5 ನಿಮಿಷದಲ್ಲಿ ಮಾಡೋ ಅಂಥದ್ದು. ಬ್ಯಾಚುಲರ್ಸ್ ಇರ್ತಾರೆ, ಅವರಾದರೂ ಮಾಡ್ಕೊಳ್ಬೋದು. PGಲಿ ಇರ್ತಾರೆ, ಅವರಾದರೂ ಮಾಡ್ಕೊಳ್ಬೋದು. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ನನಗೆ ತಿಂದ್ಬಿಟ್ಟು ಕಮೆಂಟ್ಸಲ್ಲಿ ಹೇಳಿ ಹೇಗಾಯಿತು ಅಂಥೇಳಿ. ಹೇಗೆ ಬಂತು, ಚೆನ್ನಾಗಿದ್ದರೂ ಕಮೆಂಟ್ಸಲ್ಲಿ ಹೇಳಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ಸ್ ಹೇಳಿ. ಯಾಕಂದರೆ ಕಮೆಂಟ್ಸ್ ನೋಡಿ ಕೆಲವೊಬ್ಬರು ಓಪನ್ ಮಾಡ್ತಾರೆ. ಎಷ್ಟು ಕಮೆಂಟ್ಸ್ ಇದೆ ಅಂತ ನೋಡಿ ವಿಡಿಯೋವನ್ನು ಓಪನ್ ಮಾಡೋರು ಇರ್ತಾರೆ. ದಯವಿಟ್ಟು ಒಂದು ಕಮೆಂಟ್ಸ್ ಬರೀರಿ. ಯಾವ ರೀತಿ ನಿಮ್ಗೇನು ಅನಿಸುತ್ತೆ ಮನಸ್ಸಿಗೆ ಅದು ಕಮೆಂಟ್ಸಲ್ಲಿ ಬರೀರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.